ಹೊಂದರ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2023-24ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಸರ್ಕಾರದ ಆದೇಶದ ಮೇರೆಗೆ ಸಾರ್ವಜನಿಕರಿಗೆ ಆ ಲೆಕ್ಕಪತ್ರಗಳು ಸುಗಮವಾಗಿ ಪಾರದರ್ಶಕವಾಗಿ ಸಿಗಲಿ ಅನ್ನೋ ದೃಷ್ಟಿಯಲ್ಲಿ ಕಾಮಗಾರಿಗಳು ನಡೆದವೇ ಇಲ್ಲ ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ಪಾರದರ್ಶಕವಾಗಿ ತಿಳಿಯಲಿ ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರದ ಅಧಿಸೂಚನೆ ಅನ್ವಯ ಈ ದಿನ 2023-24ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿಗಳಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಕಲ್ಪನಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಗಿಟ್ಟಿ ಅವರು ಆಗಮಿಸಿದರೆ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಸಾಮಾಜಿಕ ಲೆಕ್ಕ ಪರಿಶೋಧಕರಾಗಿ ಆಗಮಿಸಿರುವಂಥ ಅವರ ತಂಡ ನಮ್ಮ ಮೋಹನ್ ರಾಜ್ ಅವರು ಆಗಮಿಸಿದ್ದಾರೆ. ಅವರಿಗೆ ಅವರ ತಂಡ ಆಗಮಿಸಿದರೆ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿಯ 3ನೇ ಬ್ಲಾಕ್ ಸದಸ್ಯ ಅಂತ ನಮ್ಮ ವೆಂಕಟೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಚೋಳಪಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸೈದಾ ಖಾನ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಗ್ರಾಮ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀಮತಿ ವಸಂತ ಕುಮಾರಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಗ್ರಾಮ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ವೆಂಕಟೇಶ್ ಅವರು ಮಾಜಿ ಅಧ್ಯಕ್ಷರು, ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು, ಅವರು ಸಹ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ವಿರಸಂದ್ರ ಬ್ಲಾಕ್ನ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಹೊಂದರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಎಲ್ಲ ನಮ್ಮ ಶ್ರೀ ಶಕ್ತಿ ಸಂಘದ ಪದಾಧಿಕಾರಿಗಳು, ಸಾರ್ವಜನಿಕರು ಈ ಗ್ರಾಮ ಸಭೆಯಲ್ಲಿ ಹಾಜರಿದ್ದೀರಾ, ತಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ಈ ಗ್ರಾಮ ಸಭೆಯನ್ನ ನಮ್ಮ PDO ಅವರವರು ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಅವರು ಕೂಡ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಮುಂದಿನ ಸಭೆಯನ್ನ ನಡೆಸ್ಕೊಡ್ಬೇಕು ಅಂತ ನಮ್ಮ ಲೆಕ್ಕ ಪರಿಶೋಧಕರಿಗೆ ಕೇಳ್ಕೊಡ್ತಾ ಇದ್ದೀವಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಾಗೂ 15ನೇ ಹಣಕಾಸು ಯೋಜನೆಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀ ಶಶಿಧರ್ ಅವರು, ಶಿಶು ಅಭಿವೃದ್ಧಿ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತುಮಕೂರು ರವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಕಲ್ಪನಾ ಮೇಡಮ್ ರವರು, ಮಹಿಳಾ ಸಂರಕ್ಷಣಾಧಿಕಾರಿ ತುಮಕೂರು ರವರ ಹಾಗೂ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರುಗಳು, ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರು ಹಾಗೂ ಸಾರ್ವಜನಿಕರಿಗೆ ನಮಸ್ಕಾರಗಳು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಬೇಡಿಕೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಒಂದು ಕುಟುಂಬಕ್ಕೆ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವಂಥದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು, ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವಂಥದ್ದು ಹಾಗೂ ಈ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವಂಥದ್ದು. ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ. ನಿರುದ್ಯೋಗ ಭತ್ಯೆ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೆಲಸ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನೀರು, ನೆರಳಿನ ಸೌಲಭ್ಯವನ್ನು ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಕೂಲಿ ಪಾವತಿ ವಿಳಂಬವಾದಲ್ಲಿ ವಿಳಂಬ ಕೂಲಿ ಪಾವತಿ ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಹಾಗೂ ಕುಂದುಕೊರತೆಗಳನ್ನು ಕಾಲಮಿತಿಯೊಳಗೆ ನಿವಾರಣೆ ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಹಾಗೂ ಕಾಮಗಾರಿ ಸ್ಥಳದಲ್ಲಿ ಅಪಘಾತವಾಗಿ ಅಂಗವಿಕಲತೆ ಅಥವಾ ಮರಣ ಸಂಭವಿಸಿದಲ್ಲಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಪಡೆಯುವ
ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವುದನ್ನು ಹೆಚ್ಚಿಸುವಂಥದ್ದು, ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುವಂಥದ್ದು, ಫಲಾನುಭವಿಗಳು ತಮ್ಮ ಅಗತ್ಯಗಳನ್ನು ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವಂಥದ್ದು, ಯೋಜನೆಯು ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯ ಅಭಿವೃದ್ಧಿಯಾಗುವಂಥದ್ದು ಹಾಗೂ ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವ ಸೋರಿಕೆಯನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವಂಥದ್ದು. ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳನ್ನು ತಾವು ಅನುಷ್ಠಾನ ಮಾಡಿಕೊಳ್ಳಬಹುದು. ಕೋಳಿ ಶೆಡ್ ನಿರ್ಮಾಣಕ್ಕೆ 60,000 ನಿಗದಿಪಡಿಸಲಾಗಿದೆ. ದನದ ದೊಡ್ಡಿ ನಿರ್ಮಾಣಕ್ಕೆ 57,000, ಹಂದಿ ದೊಡ್ಡಿ ನಿರ್ಮಾಣಕ್ಕೆ 87,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000, ಬಚ್ಚಲುಗುಂಡಿ ನಿರ್ಮಾಣಕ್ಕೆ 8,500 ರು ನಿಗದಿಪಡಿಸಲಾಗಿದೆ. ಹಾಗೂ ತೋಟಗಾರಿಕಾ ಬೆಳೆಗಳಾದ ಕಾಳುಮೆಣಸು, ನಿಂಬೆ, ಮೋಸಂಬಿ, ಕಿತ್ತಳೆ, ಹುಣಸೆ, ಅಂಗಾಂಶ ಬಾಳೆ, ಪಪ್ಪಾಯ, ಲವಂಗ, ತೆಂಗು, ಮಾವು, ಸಪೋಟ ಹೀಗೆ ಹಲವಾರು ಬೆಳೆಗಳನ್ನು ಬೆಳೆದು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಈ ಯೋಜನೆಯಡಿ ಸಮುದಾಯ ಕಾಮಗಾರಿಗಳನ್ನು ಸಹ ಅನುಷ್ಠಾನ ಮಾಡಿಕೊಳ್ಳಬಹುದು. ಹೊಸದಾಗಿ ಕೆರೆ ಕಟ್ಟೆ ನಿರ್ಮಾಣ ಮಾಡುವಂಥದ್ದು, ಕೆರೆಗಳ ಹೂಳೆತ್ತುವುದು, ಕಲ್ಯಾಣ ಅಭಿವೃದ್ಧಿ, ಸಿಸಿ ರಸ್ತೆ, ಸಿಸಿ ಚರಂಡಿ ಹಾಗೂ ಮಳೆ ನೀರಿನ ಸರ್ಕಾರಿ ಶಾಲೆಗಳಿಗೆ ಮಳೆ ನೀರು ಕೊಯ್ಲು, ಬಸಿ ಕಾಲುವೆ ನಿರ್ಮಾಣ, ಸ್ಮಶಾನ ಅಭಿವೃದ್ಧಿ, ಶಾಲಾ ಕಾಂಪೌಂಡ್ ನಿರ್ಮಾಣ ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಪಡಿಸಬಹುದು. ಈ ಎಲ್ಲ ಕಾಮಗಾರಿಗಳನ್ನು ಆಯಾ ವಾರ್ಡಿನ ಸದಸ್ಯರ ಅಧ್ಯಕ್ಷತೆಯಲ್ಲಿ ಕಾಮಗಾರಿಗಳನ್ನ ಪಟ್ಟಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಗ್ರಾಮ ಸಭೆಯಲ್ಲಿ ಈ ಕಾಮಗಾರಿಗಳನ್ನು ಪಟ್ಟಿ ಮಾಡಿ ಕ್ರಿಯಾಯೋಜನೆ ಪಟ್ಟಿಯಲ್ಲಿ ಸೇರಿಸಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಾಗಿ ಮಂಜೂರಾತಿಗಾಗಿ ಕಳಿಸಬೇಕಾಗುತ್ತೆ. ಈ ಮಂಜೂರಾತಿಯಾಗಿ ಬಂದ ನಂತರ ಆದ್ಯತಾವಾರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ಕೋಬೇಕಾಗುತ್ತೆ. ಹಾಗೆ 1/4/2023ರಿಂದ 31/3/2024 ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಗ್ರಾಮ ಪಂಚಾಯಿತಿ ವತಿಯಿಂದ 4 ಸಮುದಾಯ ಕಾಮಗಾರಿ, 163 ವೈಯಕ್ತಿಕ ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಒಟ್ಟು 167 ಕಾಮಗಾರಿಗಳು ಗ್ರಾಮ ಪಂಚಾಯಿತಿ ಅನುಷ್ಠಾನಗೊಂಡಿವೆ. ಸಾಮಾಜಿಕ ಅರಣ್ಯ ಇಲಾಖೆಯಿಂದ 1 ಕಾಮಗಾರಿ ಅನುಷ್ಠಾನಗೊಂಡಿದೆ. ಹಾಗೆ ತೋಟಗಾರಿಕೆ ಇಲಾಖೆಯಿಂದ 6 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಎಲ್ಲ ಕಾಮಗಾರಿಗಳಿಗೆ ಒಟ್ಟು ವೆಚ್ಚ 14,87,725 ಈ ಅವಧಿಯಲ್ಲಿ ಖರ್ಚು ಮಾಡಲಾಗಿದೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿರುವ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 27/8/2024ರಿಂದ 5/9/2024 ಕಾಮಗಾರಿಗಳ ಕಡತ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಗೆ ಇದರ ಪೂರಕ ವರದಿಯನ್ನು ತಯಾರು ಮಾಡಿ ಈ ದಿನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಅನುಪನಹಳ್ಳಿ ಗ್ರಾಮದ ನಾಗಮ್ಮ ಕೋಂ ಪುಟ್ಟಲಿಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 3,160. ಅನುಪನಹಳ್ಳಿ ಗ್ರಾಮದ ಶಿವಕುಮಾರ್ ಬಿನ್ ಈಶ್ವರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1,896. ಅನುಪನಹಳ್ಳಿ ಮುಜರೆ ಕಲ್ಲನಾಯಕನಪಳ್ಯದ ಶಿವಣ್ಣ ಬಿನ್ ಕಲ್ಲಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 3,160. ಅನುಪನಹಳ್ಳಿ ಮಜರೆ ತಿಗಳರಪಾಳ್ಯ ಗ್ರಾಮದ ಮಂಜುನಾಥ್ ಬಿನ್ ಹನುಮಂತರಾಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಅನುಪನಹಳ್ಳಿ ಮಜರೆ ದೊಡ್ಡಲಿಂಗಯ್ಯನಪಳ್ಯ ಗ್ರಾಮದ ಶಿವರುದ್ರಮ್ಮ ಕೋಂ ಶಿವಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಅರೇಹಳ್ಳಿ ಅಂಜನೇಗೌಡ ಬಿನ್ ಲೇಟ್ ಅಶ್ವತ್ಥರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1,896. ಅರೇಹಳ್ಳಿ ಗ್ರಾಮದ ಅರಸಯ್ಯ ಬಿನ್ ಗಂಗನರಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಅರೇಹಳ್ಳಿ ಗ್ರಾಮದ ಅಶ್ವತ್ಥನಾರಾಯಣ ಬಿನ್ ನರಸಿಂಹಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 3,476. ಅರೇಹಳ್ಳಿ ಗ್ರಾಮದ ಅಶ್ವತ್ಥಮ್ಮ ಕೋಂ ಗಂಗಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 6,636. ಅರೇಹಳ್ಳಿ ಗ್ರಾಮದ ಆಂಜಿನಮ್ಮ ಕೋಂ ಸಿದ್ದಗಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ಅರೇಹಳ್ಳಿ ಗ್ರಾಮದ ಎಎಸ್ ರಾಜಣ್ಣ ಬಿನ್ ಸಿದ್ದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಅರೇಹಳ್ಳಿ ಗ್ರಾಮದ ಗಂಗಯ್ಯ ಬಿನ್ ಅಂದಾನಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 7,900.
ಅರೇಹಳ್ಳಿ ಗ್ರಾಮದ ಗಂಗಣ್ಣ ಬಿನ್ ಕರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 8,848. ಅರೇಹಳ್ಳಿ ಗ್ರಾಮದ ಕೆಂಪಣ್ಣ ಬಿನ್ ಕರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಅರೇಹಳ್ಳಿ ಗ್ರಾಮದ ಗಂಗರಾಜ ಬಿನ್ ತಿಮ್ಮರಾಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 8,848. ಅರೇಹಳ್ಳಿ ಗ್ರಾಮದ ಚೆನ್ನಮ್ಮ ಕೊಂ ರಾಮಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಅರೇಹಳ್ಳಿ ಗ್ರಾಮದ ಚಿಕ್ಕಬೈಲಮ್ಮ ಕೊಂ ಹುಚ್ಚಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 3,160. ಅರೇಹಳ್ಳಿ ಗ್ರಾಮದ ಬಜ್ಜಯ್ಯ ಬಿನ್ ಚೆನ್ನಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1,580. ಅರೇಹಳ್ಳಿ ಗ್ರಾಮದ ಮಾರಣ್ಣ ಬಿನ್ ಹನುಮಂತರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಅರೇಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೊಂ ಚಿಕ್ಕ ಆಂಜಿನಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 3,160. ಅರೇಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಓಂ ತಿಮ್ಮರಾಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 8,848. ಅರೇಹಳ್ಳಿ ಗ್ರಾಮದ ಅನಿತಾ ಕೊಂ ಶಂಕರಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,528. ಗಂಧಮಾಚನಹಳ್ಳಿ ಗ್ರಾಮದ ನಂಜಮ್ಮ ಕೊಂ ಲೇಟ್ ಸಿದ್ಧಗಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 3,160. ಗಂಧಮಾಚನಹಳ್ಳಿ ಗ್ರಾಮದ ರಾಮಣ್ಣ ಬಿನ್ ಲೇಟ್ ತೋಪಿನಗಿರೆಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಗಂಧಮಾಚನಹಳ್ಳಿ ಗ್ರಾಮದ ಲಕ್ಷ್ಮೀನಾರಾಯಣ ಬಿನ್ ನರಸಿಂಹಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಚಿಕ್ಕವನೋಡಿಕೆ ಗ್ರಾಮದ ಗೋವಿಂದರಾಜು ಬಿನ್ ಚೆನ್ನೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 10,428. ಚಿಕ್ಕವನೋಡಿಕೆ ಗ್ರಾಮದ ಬೈರೇಗೌಡ ಬಿನ್ ಲಕ್ಕಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 2,844. ಚಿಕ್ಕವನೋಡಿಕೆ ಗ್ರಾಮದ ಮುನಿಬೈರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಚಿಕ್ಕವನೋಡಿಕೆ ಗ್ರಾಮದ ಲಕ್ಷ್ಮಣ ಓಂ ಹನುಮಂತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6,320. ಚೋಳಂಬಳ್ಳಿ ಗ್ರಾಮದ ಅಲಿ ಅಬ್ಬಾಸ್ ಓಂ ದಸ್ತಗೀರ್ ಸಾಬ್ರವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಚೋಳಂಬಳ್ಳಿ ಗ್ರಾಮದ ಕಾಸಿಂ ಸಾಬ್ ಬಿನ್ ಕರೀಂ ಸಾಬ್ರವರ ಜಮೀನಿನಲ್ಲಿ ಕ್ಷೇತ್ರ ಬದು ನಿರ್ಮಾಣ 6,636. ಚೋಳಂಬಳ್ಳಿ ಗ್ರಾಮದ ಗುಲ್ಜಾರ್ ಕೋಂ ಇಕ್ಬಾಲ್ ಅವರವರ ಜಮೀನಿನಲ್ಲಿ ಬದು ನಿರ್ಮಾಣ 3,792. ಚೋಳಂಬಳ್ಳಿ ಗ್ರಾಮದ ಪುಟ್ಟತಾಯಮ್ಮ ಕೋಂ ಈರ್ಮುದ್ದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 10,428. ಚೋಳಂಬಳ್ಳಿ ಗ್ರಾಮದ ಸಿದ್ದಿಕ್ ಪಾಷಾ ಬಿನ್ ಮಹಮ್ಮದ್ ಜಾಹಿರುದ್ದೀನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 3,160. ಚೋಳಂಬಳ್ಳಿ ಮಜರೆ ಗೊಲರಟ್ಟಿ ಗ್ರಾಮದ ಚಿಕ್ಕಮ್ಮ ಕೊಂ ಹನುಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,108. ಚೋಳಂಬಳ್ಳಿ ಗ್ರಾಮದ ಬಾಚಾಖಾನ್ ಬಿನ್ ಬುಡೇನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 3,160. ಟಿಜಿಪಳ್ಳಿ ಗ್ರಾಮದ ಮಹಿಮರಂಗಯ್ಯ ಬಿನ್ ಗಂಗಮಹಿಮಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,528. ಟಿಜಿಪಳ್ಳಿ ಗ್ರಾಮದ ರಂಗಯ್ಯ ಬಿನ್ ತಿಮ್ಮೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 3,160. ಟಿಜಿಪಳ್ಳಿ ಗ್ರಾಮದ ರವಿ ಕೋಂ ಶ್ರೀನಿವಾಸಯ್ಯ ಕೋಂ ಗಂಗಮ್ಮನವರ ಜಮೀನಿನಲ್ಲಿ ಬದು ನಿರ್ಮಾಣ 6,636. ಟಿಜಿಪಳ್ಳಿ ಗ್ರಾಮದ ಶ್ರೀನಿವಾಸ್ ಬಿನ್ ಗೋವಿಂದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 3,160. ಟಿಜಿಪಳ್ಳಿ ಗ್ರಾಮದ ಶ್ರೀಧರ ಕೋಂ ದತ್ತಾತ್ರೇಯರವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಟಿಜಿಪಳ್ಳಿ ಗ್ರಾಮದ ಗೋವಿಂದರಾಜು ಬಿನ್ ವೆಂಕಟಗಂಗಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಟಿಜಿಪಳ್ಳಿಯ ಮೋಹನ್ ಕುಮಾರ್ ಬಿನ್ ಮಹಿಮರಂಗಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 632. ಬೂಚನಹಳ್ಳಿ ಗ್ರಾಮದ ಕೆಂಪೇಗೌಡ ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 3,476. ಬೂಚನಹಳ್ಳಿ ಗ್ರಾಮದ ವೆಂಕಟೇಶ್ ಬಿನ್ ತಿಮ್ಮೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ವಿರುಪಸಂದ್ರ ಗ್ರಾಮದ ಗವಿಸಿದ್ದಯ್ಯ ಬಿನ್ ಕೆಂಚಬೈರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 5,372. ವಿರುಪಸಂದ್ರ ಗ್ರಾಮದ ಚಿಕ್ಕಮಾರಯ್ಯ ಬಿನ್ ಮರಿನರ್ಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 3,476. ವಿರುಪಸಂದ್ರ ಗ್ರಾಮದ ನರಸಿಂಹಮೂರ್ತಿ ಬಿನ್ ಲೇಟ್ ಮರಿನರ್ಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,844. ವಿರುಪಸಂದ್ರ ಗ್ರಾಮದ ನರಸಿಂಹಯ್ಯ ಬಿನ್ ಕಂಬದ ದಾಸೇಗೌಡ ರವರ ಜಮೀನಿನಲ್ಲಿ ಬದು ನಿರ್ಮಾಣ 5,056. ವಿರುಪಸಂದ್ರ ಗ್ರಾಮದ ರಾಮಯ್ಯ ಬಿನ್ ಮರಿ ನರಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 5,688. ವಿರುಪಸಂದ್ರ ಗ್ರಾಮದ ರೇವಣ್ಣ ಬಿನ್ ಸಿದ್ದರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ವಿರುಪಸಂದ್ರ ಗ್ರಾಮದ ಲಕ್ಷ್ಮಮ್ಮ ಕೋಂ ರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ವಿರುಪಸಂದ್ರ ಗ್ರಾಮದ ವಸಂತೇಗೌಡ ಬಿನ್ ಲೇಟ್ ತಿಮ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ
2212 ವಿರಪಸಂದ್ರ ಗ್ರಾಮದ ಶಿವರಾಮಯ್ಯ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4424. ವೀರನಾಯಕನಹಳ್ಳಿ ಮಜರೆ ಟಿಜಿಪಳ್ಳಿ ಗ್ರಾಮದ ರಾಜಮ್ಮ ಕೊಂ ಮಹಿಮಾಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 2212. ವೀರನಾಯಕನಹಳ್ಳಿ ಗ್ರಾಮದ ರಂಗಮ್ಮ ಕೊಂ ರಂಗಸ್ವಾಮಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ವೀರನಾಯಕನಹಳ್ಳಿ ಗ್ರಾಮದ ಕೆಂಚಯ್ಯ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4424. ವೀರನಾಯಕನಹಳ್ಳಿ ಗ್ರಾಮದ ತಿಮ್ಮಪ್ಪಯ್ಯ ಬಿನ್ ಕೆಂಚಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 8848. ವೀರನಾಯಕನಹಳ್ಳಿ ಗ್ರಾಮದ ನಂಜಮ್ಮ ಕೋಂ ಲೇಟ್ ಮರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 6004. ವೀರನಾಯಕನಹಳ್ಳಿ ಗ್ರಾಮದ ರಂಗಮ್ಮ ಕೋಂ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2844. ವೀರನಾಯಕನಹಳ್ಳಿ ಗ್ರಾಮದ ರಂಗಸ್ವಾಮಯ್ಯ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 5372. ವೀರನಾಯಕನಹಳ್ಳಿ ಗ್ರಾಮದ ರಂಗಸ್ವಾಮಯ್ಯ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 5372. ವೀರನಾಯಕನಹಳ್ಳಿ ಗ್ರಾಮದ ವರದರಾಜು ಬಿನ್ ರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4424. ವೀರನಾಯಕನಹಳ್ಳಿ ಗ್ರಾಮದ ಹನುಮಕ್ಕ ಕೋಂ ಗಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4108. ವೀರನಾಯಕನಹಳ್ಳಿ ಮಧುರೆ ಟಿಜಿಪಳ್ಳಿ ಗ್ರಾಮದ ಜಯಮ್ಮ ಕೋಂ ರಂಗಸ್ವಾಮಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ವೀರನಾಯಕನಹಳ್ಳಿ ಮಧುರೆ ಟಿಜಿಪಳ್ಳಿ ಗ್ರಾಮದ ಸಿದ್ದಯ್ಯನ ಲೇಟ್ ಪೂಜಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ವೀರನಾಯಕನಹಳ್ಳಿ ಜಲಗಾರದಿಬ್ಬ ಗ್ರಾಮದ HC ವೆಂಕಟೇಶ್ ಬಿನ್ ಚಿಕ್ಕರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4424. ವೀರನಾಯಕನಹಳ್ಳಿ ಮಧುರೆ ಟಿಜಿಪಳ್ಳಿ ಗ್ರಾಮದ ಪುಟ್ಟರಾಜು ಬಿನ್ ಹಿರಿಯಪ್ಪನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಹೊನ್ನೋಡಿಕೆ ಗ್ರಾಮದ ಪುಟ್ಟಮ್ಮ ಕೋಂ ಹನುಮಂತರಾಯಪ್ಪನವರ ಮನೆ ಹತ್ತಿರ ಕೈತೋಟ ನಿರ್ಮಾಣ 632. ಹೊನ್ನೋಡಿಕೆ ಗ್ರಾಮದ ಕಲಾವತ್ತಮ್ಮ ಕೋಂ ಮುರುಗಿ ಹನುಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2212. ಹೊನ್ನೋಡಿಕೆ ಗ್ರಾಮದ ಕಲಾವತ್ತಮ್ಮ ಕೋಂ ಮುರುಗಿ ಹನುಮಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2528. ಹೊನ್ನೋಡಿಕೆ ಗ್ರಾಮದ ಕೃಷ್ಣಮೂರ್ತಿ ಬಿನ್ ಲಕ್ಷ್ಮೀನಾರಾಯಣ ದೀಕ್ಷಿತ್ರವರ ಜಮೀನಿನಲ್ಲಿ ಬದು ನಿರ್ಮಾಣ 3160. ಹೊನ್ನೋಡಿಕೆ ಗ್ರಾಮದ ಕೃಷ್ಣಮೂರ್ತಿ ಬಿನ್ ಹೊನ್ನಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಹೊನ್ನೋಡಿಕೆ ಗ್ರಾಮದ ಗಂಗಮ್ಮ ಕೋಂ ಕಂಬಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಹೊನ್ನೋಡಿಕೆ ಗ್ರಾಮದ ಗಂಗಮ್ಮ ಕೋಂ ಪಾಪಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 2212. ಹೊನ್ನೋಡಿಕೆ ಗ್ರಾಮದ ಗಂಗಮ್ಮ ಕೋಂ ಸೋಮಶೇಖರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಹೊನ್ನೋಡಿಕೆ ಗ್ರಾಮದ ಗೀತಾ ಕೋಂ ಚಂದ್ರಶೇಖರ್ ಅವರ ಮನೆಯ ಜಾಗದಲ್ಲಿ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಹೊನ್ನೋಡಿಕೆ ಗ್ರಾಮದ ಗುರುಮೂರ್ತಿ ಕೋಂ ತೋಂಟಾರಾಧ್ಯರವರ ಜಮೀನಿನಲ್ಲಿ ಬದು ನಿರ್ಮಾಣ 3160. ಹೊನ್ನೋಡಿಕೆ ಗ್ರಾಮದ ತಿಮ್ಮರಾಜು ಬಿನ್ ಲೇಟ್ ವೆಂಕಟರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2212. ಹೊನ್ನೋಡಿಕೆ ಗ್ರಾಮದ ದಿವ್ಯರಾಣಿ ಕೋಂ ನಾಗೇಶ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 4424. ಹೊನ್ನೋಡಿಕೆ ಗ್ರಾಮದ ದೇವರಾಜಮ್ಮ ಕೋಂ ವೆಂಕಟೇಶ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 3160. ಹೊನ್ನೋಡಿಕೆ ಗ್ರಾಮದ ನಾಗರತ್ನಮ್ಮ ಕೋಂ ಮಲ್ಲಿಕಾರ್ಜುನಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2212. ಹೊನ್ನೋಡಿಕೆ ಗ್ರಾಮದ ನಾಗರಾಜು ಬಿನ್ ಲೇಟ್ ಪುಟ್ಟದೇವಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 4424. ಹೊನ್ನೋಡಿಕೆ ಗ್ರಾಮದ ನಾಗೇಶ್ ಬಿನ್ ಸಿದ್ಲಿಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 15,484. ಹೊನ್ನೋಡಿಕೆ ಗ್ರಾಮದ ಮಂಜುಳಾ ಕೋಂ ರಾಜೂರವರ ಜಾಗದಲ್ಲಿ ಪೌಷ್ಟಿಕ ಕೈತೋಟ ನಿರ್ಮಾಣ 1896. ಹೊನ್ನೋಡಿಕೆ ಗ್ರಾಮದ ಮಂಜುಳಾ ಕೋಂ ರಾಜೂರವರ ಜಾಗದಲ್ಲಿ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಹೊನ್ನೋಡಿಕೆ ಗ್ರಾಮದ ಮುನಿರತ್ನಮ್ಮ ಕೋಂ ಕೃಷ್ಣಮೂರ್ತಿರವರ ಜಮೀನಿನಲ್ಲಿ ಬದು ನಿರ್ಮಾಣ 1896. ಹೊನ್ನೋಡಿಕೆ ಗ್ರಾಮದ ರಾಜ್ಕುಮಾರ್ ಬಿನ್ ಶಿವಣ್ಣನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಹೊನ್ನೋಡಿಕೆ ಗ್ರಾಮದ ರೂಪಾ ಕೋಂ ಜಯರಾಮುರವರ ಜಾಗದಲ್ಲಿ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಹೊನ್ನೋಡಿಕೆ ಗ್ರಾಮದ ರೇಣುಕಾ ಪ್ರಸನ್ನ ಬಿನ್ ಹೊನ್ನಣ್ಣಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಹೊನ್ನೋಡಿಕೆ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಂ ರಂಗಸ್ವಾಮಯ್ಯನವರ ಜಾಗದಲ್ಲಿ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಹೊನ್ನೋಡಿಕೆ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಂ ವೆಂಕಟೇಶ್ ಅವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಹೊನ್ನೋಡಿಕೆ ಗ್ರಾಮದ ವೇದಾಕ್ಷಿ ಕೋಂ ಗಂಗಾ ವೆಂಕಟೇಶನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಹೊನ್ನೋಡಿಕೆ ಗ್ರಾಮದ ಶಾಕಿರಾಬಿ ಕೋಂ ಸೈಯದ್ ಸರ್ದಾರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 3160. ಹೊನ್ನೋಡಿಕೆ ಗ್ರಾಮದ ಶಾರದಮ್ಮ ಕೋಂ ಬೈಲಾ ಹನುಮಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಹೊನ್ನೋಡಿಕೆ ಗ್ರಾಮದ ಶಾರದಮ್ಮ ಕೋಂ ಲೇಟ್ ಲಕ್ಷ್ಮಣಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಹೊನ್ನೋಡಿಕೆ ಗ್ರಾಮದ
ಶಿವಣ್ಣ ಬಿನ್ ಎಲ್ಲಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1896. ಹೊನ್ನೂಡಿಕೆ ಗ್ರಾಮದ ಶೆಟ್ಟಳ್ಳಮ್ಮ ಕೋಂ ಕರಿಯಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 2212. ಹೊನ್ನೂಡಿಕೆ ಗ್ರಾಮದ ಹನುಮಕ್ಕ ಕೋಂ ಆಂಜಿನಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 8532. ಹೊನ್ನೂಡಿಕೆ ಗ್ರಾಮದ ಸಾವಿತ್ರಮ್ಮ ಕೋಂ ಆನಂದ್ರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಹೊನ್ನೂಡಿಕೆ ಗ್ರಾಮದ ಸಾವಿತ್ರಮ್ಮ ಕೋಂ ಕಗ್ಗೇರಪ್ಪನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 632. ಹೊನ್ನೂಡಿಕೆ ಗ್ರಾಮದ ಸಿ ಗಂಗಯ್ಯ ಬಿನ್ ಚಿಕ್ಕಬೈರೇನವರ ಜಮೀನಿನಲ್ಲಿ ಕ್ಷೇತ್ರ ಬದು ನಿರ್ಮಾಣ 2212. ಹೊನ್ನೂಡಿಕೆ ಗ್ರಾಮದ ಶಿವಣ್ಣ ಬಿನ್ ರುದ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 10112. ಹೊನ್ನೂಡಿಕೆ ಗ್ರಾಮದ ವನ್ನಶೆಟ್ಟಪ್ಪ ಬಿನ್ ವನ್ನಣ್ಣಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 2212. ಹೊನ್ನೂಡಿಕೆ ಗ್ರಾಮದ ಸರೋಜಮ್ಮ ಕೋಂ ಶಿವಶಂಕರ್ ಅವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ವೀರನಾಯಕನಹಳ್ಳಿ ಗ್ರಾಮದ ಚಿಕ್ಕಮಹಮ್ಮಯ್ಯ ಬಿನ್ ತಿಮ್ಮರಾಯಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 12324. ಅನುಪನಹಳ್ಳಿ ಮಜರೆ ದೊಡ್ಡಲಿಂಗಯ್ಯನಪಳ್ಳಿ ಗ್ರಾಮದ ಗಂಗಣ್ಣ ಬಿನ್ ದೊಡ್ಡನಂಜಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 2212. ಅನುಪನಹಳ್ಳಿ ಗ್ರಾಮದ ಗಂಗಯ್ಯ ಬಿನ್ ಪೂಜಗಂಗಯ್ಯನವರ ಜಾಗದಲ್ಲಿ ದನದ ಶೆಡ್ ನಿರ್ಮಾಣ, ಕೂಲಿ ಮೊತ್ತ 8216, ಸಾಮಗ್ರಿ ಮೊತ್ತ 38557, ಒಟ್ಟು 46773. ಅನುಪನಹಳ್ಳಿ ಗ್ರಾಮದ ತಿಮ್ಮಕ್ಕ ಕೋಂ ಪೂಜಗಂಟಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 8216. ಅನುಪನಹಳ್ಳಿ ಗ್ರಾಮದ ನಂಜಮ್ಮ ಕೋಂ ಚಂದ್ರಶೇಖರಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 10112. ಅನುಪನಹಳ್ಳಿ ಮಜರೆ ದೊಡ್ಡಲಿಂಗಯ್ಯನಪಳ್ಳಿ ಗ್ರಾಮದ ಚಂದ್ರಶೇಖರಯ್ಯ ಬಿನ್ ದೊಡ್ಡಲಿಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2212. ಅರೇಳ್ಳಿ ಗ್ರಾಮದ ಕಾಳರಾಜು ಬಿನ್ ಮುನಿಬರೆಯನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ, ಕೂಲಿ ಮೊತ್ತ 3160, ಸಾಮಗ್ರಿ ಮೊತ್ತ 38615, ಒಟ್ಟು 41775. ಅರೇಳ್ಳಿ ಗ್ರಾಮದ ಚಿಕ್ಕನಮಕ್ಕ ಕೋಂ ಲೇಟ್ ನರಸೇಗೌಡರ ಜಾಗದಲ್ಲಿ ದನದ ಶೆಡ್ ನಿರ್ಮಾಣ 4424. ಅರೇಳ್ಳಿ ಗ್ರಾಮದ ಜಯರಾಮು ಬಿನ್ ಹನುಮಂತರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6952. ಅರೇಳ್ಳಿ ಗ್ರಾಮದ ಮಡಿಯಮ್ಮ ಕೋಂ ನರಸೇಗೌಡರ ವಸತಿ ನಿರ್ಮಾಣ ಕಾಮಗಾರಿ 4424. ಅರೇಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ, ಕೂಲಿ ಮೊತ್ತ 1264, ಸಾಮಗ್ರಿ ಮೊತ್ತ 55230, ಒಟ್ಟು 56494. ಅರೇಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶೌಚಾಲಯ ನಿರ್ಮಾಣ ಕಾಮಗಾರಿ, ಕೂಲಿ ಮೊತ್ತ 1896, ಸಾಮಗ್ರಿ ಮೊತ್ತ 70018, ಒಟ್ಟು 71914. ಅರೇಳ್ಳಿ ಗ್ರಾಮದ ಹನುಮಕ್ಕ ಕೋಂ ಶಂಕರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6636. ಗಂಧಮಾಚನಹಳ್ಳಿ ಗ್ರಾಮದ ಶೋಭಾ ಕೋಂ ಪ್ರಕಾಶ್ ರವರ ವಸತಿ ನಿರ್ಮಾಣ ಕಾಮಗಾರಿ 8848. ಚೋಳಂಬಳ್ಳಿ ಗ್ರಾಮದ ಜಾಕಿರ್ ಹುಸೇನ್ ಬಿನ್ ಲೇಟ್ ಮೊಹಮ್ಮದ್ ಜಾಹಿರುದ್ದೀನ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 3160. ಚೋಳಂಬಳ್ಳಿ ಗ್ರಾಮದ ನಗೀನಾ ಕೋಂ ಶೇರ್ ಖಾನ್ ರವರ ವಸತಿ ನಿರ್ಮಾಣ 6004. ಚೋಳಂಬಳ್ಳಿ ನಾಜೀಮಾ ಕೋಂ ಅಲಿ ಅಬ್ಬಾಸ್ ರವರ ವಸತಿ ನಿರ್ಮಾಣ ಕಾಮಗಾರಿ 11060. ಚೋಳಂಬಳ್ಳಿ ಗ್ರಾಮದ ಮಮತಾಜ್ ಕೋಂ ಮುಕ್ತಿಯಾರ್ ಅಹಮದ್ ರವರ ವಸತಿ ನಿರ್ಮಾಣ 14852. ಚೋಳಂಬಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ, ಕೂಲಿ ಮೊತ್ತ 1264, ಸಾಮಗ್ರಿ ಮೊತ್ತ 70018, ಒಟ್ಟು 71282. ಚೋಳಂಬಳ್ಳಿ ಮಜರೆ ಗೊಲರಟ್ಟಿ ಗ್ರಾಮದ ಮುಂಜಮ್ಮ ಕೋಂ ರಘುರವರ ವಸತಿ ನಿರ್ಮಾಣ ಕಾಮಗಾರಿ 20856. ಟಿಜಿಪಳ್ಳಿ ಗ್ರಾಮದ ಹನುಮಕ್ಕ ಕೋಂ ಕುಳ್ಳೇಗೌಡರ ವಸತಿ ನಿರ್ಮಾಣ ಕಾಮಗಾರಿ 6636. ಬೂಚನಹಳ್ಳಿ ಗ್ರಾಮದ ಆಶಾ ಕೋಂ ನರಸಮೂರ್ತಿರವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 2844. ಬೂಚನಹಳ್ಳಿ ಗ್ರಾಮದ ಗೋಪಾಲ್ ರಾಜು ಬಿನ್ ಗಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2212. ಬೂಚನಹಳ್ಳಿ ಗ್ರಾಮದ ಗೋವರ್ಧನ್ ಬಿನ್ ಕೆಂಪೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 4424. ಬೂಚನಹಳ್ಳಿ ಗ್ರಾಮದ ವೆಂಕಟಲಕ್ಷ್ಮಿ ಕೋಂ ತಿಮ್ಮಪ್ಪಗೌಡರ ವಸತಿ ನಿರ್ಮಾಣ ಕಾಮಗಾರಿ 28440. ಬೂಚನಹಳ್ಳಿ ಗ್ರಾಮದ ಶಿವರಾಮು ಬಿನ್ ಗಂಗತಿಮ್ಮಪ್ಪನವರ ಜಾಗದಲ್ಲಿ ದನದ ಶೆಡ್ ನಿರ್ಮಾಣ, ಕೂಲಿ ಮೊತ್ತ 4108, ಸಾಮಗ್ರಿ ಮೊತ್ತ 38607, ಒಟ್ಟು 42715. ವಿರುಪಸಂದ್ರ ಗ್ರಾಮದ ಗಂಗಮ್ಮ ಕೋಂ ನಟರಾಜುರವರ ವಸತಿ ನಿರ್ಮಾಣ ಕಾಮಗಾರಿ 19592. ವಿರುಪಸಂದ್ರ ಗ್ರಾಮದ ತಿಮ್ಮಯ್ಯ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ
8,848. ವಿರುಪಸಂದ್ರ ಗ್ರಾಮದ ವಸಂತಮ್ಮ ಕೋಂ ಲೇಟ್ ನರಸಿಂಹಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ವೀರ್ನಾಗ್ನಲ್ಲಿ ಮೊದಲೇ ಜಲಗಾರದಿಬ್ಬ ಗ್ರಾಮದ ರೇವಮ್ಮ ಕೋಂ ರಂಗಪ್ಪನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ. ಕೂಲಿ ಮೊತ್ತ 7,584. ಸಾಮಗ್ರಿ ಮೊತ್ತ 38,627. ಒಟ್ಟು 46,211. ವೀರ್ನಾಗ್ನಹಳ್ಳಿ ಗ್ರಾಮದ ನಂಜಮ್ಮ ಕೋಂ ತಿಮ್ಮೇಗೌಡರ ಜಾಗದಲ್ಲಿ ದನದ ಶೆಡ್ ನಿರ್ಮಾಣ 7,584. ವೀರ್ನಾಗ್ನಹಳ್ಳಿ ಗ್ರಾಮದ ನಂಜಮ್ಮ ಕೋಂ ಲೇಟ್ ಮರಿಯಪ್ಪನವರ ಜಾಗದಲ್ಲಿ ದನದ ಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 5,040. ವೀರ್ನಾಗ್ನಹಳ್ಳಿ ಗ್ರಾಮದ ಭಾರತಮ್ಮ ಕೋಂ ದಯಾನಂದ್ರವರ ವಸತಿ ನಿರ್ಮಾಣ 17,696. ವೀರ್ನಾಗ್ನಹಳ್ಳಿ ಗ್ರಾಮದ ರಾಮಕ್ಕ ಕೋಂ ಆಂಜನಪ್ಪನವರ ವಸತಿ ನಿರ್ಮಾಣ 17,064. ವೀರ್ನಾಗ್ನಹಳ್ಳಿ ಗ್ರಾಮದ ರೂಪ ಕೋಂ ಚಿನ್ನಗನಾಯಕನವರ ವಸತಿ ನಿರ್ಮಾಣ 15,168. ವೀರ್ನಾಗ್ನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ ದೊಡ್ಡಯ್ಯನವರ ವಸತಿ ನಿರ್ಮಾಣ 632. ವೀರ್ನಾಗ್ನಹಳ್ಳಿ ಗ್ರಾಮದ ಲಕ್ಷ್ಮೀ ಕೋಂ ಹರೀಶ್ ರವರ ವಸತಿ ನಿರ್ಮಾಣ 13,272. ವೀರ್ನಾಗ್ನಹಳ್ಳಿ ಗ್ರಾಮದ ವರಲಕ್ಷ್ಮಿ ಕೋಂ ನಾಗೇಶ್ ರವರ ವಸತಿ ನಿರ್ಮಾಣ 17,064. ವೀರ್ನಾಗ್ನಹಳ್ಳಿ ಗ್ರಾಮದ ವೀಣಾ ಕೋಂ ಶ್ರೀನಿವಾಸರವರ ವಸತಿ ನಿರ್ಮಾಣ 6,636. ವೀರ್ನಾಗ್ನಹಳ್ಳಿ ಗ್ರಾಮದ ಸಿದ್ಧಗಂಗಮ್ಮ ಕೋಂ ಮರಿಯಪ್ಪನವರ ಜಾಗದಲ್ಲಿ ದನದ ಶೆಡ್ ನಿರ್ಮಾಣ 4,424. ಹೊನ್ನೂಡಿಕೆ ಗ್ರಾಮದ ಅಂಬಿಕಾ ಕೋಂ ರೇವಣ್ಣನವರ ವಸತಿ ನಿರ್ಮಾಣ 13,272. ಹೊನ್ನೂಡಿಕೆ ಗ್ರಾಮದ ಅಮೀನಾಬಿ ಕೋಂ ಅಮೀರ್ಜಾನ್ ರವರ ವಸತಿ ನಿರ್ಮಾಣ 8,848. ಹೊನ್ನೂಡಿಕೆ ಗ್ರಾಮದ ಕೆಂಪಣ್ಣ ಬಿನ್ ಕರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಹೊನ್ನೂಡಿಕೆ ಗ್ರಾಮದ ಗಂಗಲಕ್ಷ್ಮಮ್ಮ ಕೋಂ ರಾಮಕೃಷ್ಣಯ್ಯನವರ ದನದ ಶೆಡ್ ನಿರ್ಮಾಣ. ಕೂಲಿ ಮೊತ್ತ 8,216. ಸಾಮಗ್ರಿ ಮೊತ್ತ 38,615. ಒಟ್ಟು 46,831. ಹೊನ್ನೂಡಿಕೆ ಗ್ರಾಮದ ಗವಿಯಮ್ಮ ಕೋಂ ಲೇಟ್ ಬೈಲಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 9,164. ಹೊನ್ನೂಡಿಕೆ ಗ್ರಾಮದ ಗೌರಮ್ಮ ಕೋಂ ಲಕ್ಷ್ಮೀಕಾಂತ್ ರವರ ವಸತಿ ನಿರ್ಮಾಣ 4,424. ಹೊನ್ನೂಡಿಕೆ ಗ್ರಾಮದ ಜಬೀನ್ ತಾಜ್ ಕೋಂ ಸಾದಿಕ್ ಪಾಷಾ ರವರ ವಸತಿ ನಿರ್ಮಾಣ 10,112. ಹೊನ್ನೂಡಿಕೆ ಗ್ರಾಮದ ತಿಮ್ಮಕ್ಕ ಕೋಂ ಹನುಮಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 15,168. ಹೊನ್ನೂಡಿಕೆ ಗ್ರಾಮದ ನಗೀನಾ ಕೋಂ ಶೇಖ್ ಹಬೀಬ್ ರವರ ವಸತಿ ನಿರ್ಮಾಣ 14,852. ಹೊನ್ನೂಡಿಕೆ ಗ್ರಾಮದ ನಿಂಗಮ್ಮ ಕೋಂ ಧರ್ಮಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 12,324. ಹೊನ್ನೂಡಿಕೆ ಗ್ರಾಮದ ಪುಷ್ಪಲತಾ ಕೋಂ ರಾಜಣ್ಣನವರ ವಸತಿ ನಿರ್ಮಾಣ ಕಾಮಗಾರಿ 18,960. ಹೊನ್ನೂಡಿಕೆ ಗ್ರಾಮದ ಭಾಗ್ಯಲಕ್ಷ್ಮಮ್ಮ ಕೋಂ ಬಸವರಾಜುರವರ ವಸತಿ ನಿರ್ಮಾಣ ಕಾಮಗಾರಿ 26,228. ಹೊನ್ನೂಡಿಕೆ ಗ್ರಾಮದ ಮರಿಯಮ್ಮ ಕೋಂ ಲೇಟ್ ತಮ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6,636. ಹೊನ್ನೂಡಿಕೆ ಗ್ರಾಮದ ಮುಬೀನ್ ತಾಜ್ ಕೋಂ ಹಬೀಬ್ ಖಾನ್ ರವರ ವಸತಿ ನಿರ್ಮಾಣ ಕಾಮಗಾರಿ 9,480. ಹೊನ್ನೂಡಿಕೆ ಗ್ರಾಮದ ರವಿಕುಮಾರ್ ಬಿನ್ ಲಕ್ಷ್ಮೀನರಸಿಂಹಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಹೊನ್ನೂಡಿಕೆ ಗ್ರಾಮದ ರುದ್ರಪ್ರಸಾದ್ ಬಿನ್ ಪರಮಶಿವಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6,636. ಹೊನ್ನೂಡಿಕೆ ಗ್ರಾಮದ ರೇಣುಕಮ್ಮ ಕೋಂ ಆಂಜಿನಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಹೊನ್ನೂಡಿಕೆ ಗ್ರಾಮದ ವೇದಾಕ್ಷಿ ಕೋಂ ಗಂಗಾವೆಂಕಟೇಶಯ್ಯನವರ ವಸತಿ ನಿರ್ಮಾಣ 4,424. ಹೊನ್ನೂಡಿಕೆ ಗ್ರಾಮದ ಶಾಮಣ್ಣ ಬಿನ್ ನಾಗದೀಕ್ಷಿತ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 3,160. ಹೊನ್ನೂಡಿಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ. ಕೂಲಿ ಮೊತ್ತ 2,528. ಸಾಮಗ್ರಿ ಮೊತ್ತ 53,823. ಒಟ್ಟು 56,351. ಹೊನ್ನೂಡಿಕೆ ಗ್ರಾಮದ ಸಾದಿಕ್ ಪಾಷಾ ಬಿನ್ ಪ್ಯಾರಾಜಾನ್ ರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 12,008. ಹೊನ್ನೂಡಿಕೆ ಗ್ರಾಮದ ಉಮೇಶ್ ಬಿನ್ ಈಶ್ವರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 4,740. ಇವಿಷ್ಟು ಕಾಮಗಾರಿಗಳು ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಂಡಂಥ ಕಾಮಗಾರಿಗಳು. ಹಾಗೆ ತೋಟಗಾರಿಕೆ ಇಲಾಖೆಯಿಂದ ತೆಂಗಿನ ಸಸಿ ಕಾಮಗಾರಿ ಶಿವಣ್ಣ ಬಿನ್ ರುದ್ರಯ್ಯ ಹೊನ್ನೂಡಿಕೆ ಗ್ರಾಮ 33,180. ತೆಂಗಿನ ಸಸಿ ಕಾಮಗಾರಿ ಶಿವರಾಮ ಸಣ್ಣ ಗಂಗತಿಮ್ಮಯ್ಯ ಬೂದ್ನಹಳ್ಳಿ ಗ್ರಾಮ 17,696. ತೆಂಗಿನ ಸಸಿ ಕಾಮಗಾರಿ ಮಾರಣ್ಣ ಸನ್ನಾಪು ಹನುಮಂತಯ್ಯ ಬೂದ್ನಹಳ್ಳಿ ಗ್ರಾಮ 26,544. ತೆಂಗಿನ ಸಸಿ ಕಾಮಗಾರಿ ರಾಜಣ್ಣ ಸನ್ನಾಪು ಗಂಗನಾಯಕ 26,531.
ಕೈತೋಟ ಕಾಮಗಾರಿ ಗಂಗಯ್ಯ ಸನ್ನಾಪು ಚನ್ನಮಯ್ಯ ವಿರುಪ್ಸಂದ್ರ ಗ್ರಾಮ 2212. ಕೈತೋಟ ಕಾಮಗಾರಿ ವಸಂತಮ್ಮ ಸನ್ನಾಪು ನರಸಿಂಹಯ್ಯ ವಿರುಪ್ಸಂದ್ರ ಗ್ರಾಮ 2212. ಹಾಗೆ ಅರಣ್ಯ ಇಲಾಖೆಯಿಂದ ವೀರನಾಯಕನಹಳ್ಳಿ ಗ್ರಾಮದ ರಂಗಮ್ಮ ಕೊಂಬ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 24,016. ಈ ಕಾಮಗಾರಿಗಳು 1/4/2023ರಿಂದ 31/3/2024 ಅವಧಿಯಲ್ಲಿ ಅನುಷ್ಠಾನಗೊಂಡಂಥ ಕಾಮಗಾರಿಗಳು. ಅರೇಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಂಪೌಂಡ್ ನಿರ್ಮಾಣ. ಒಟ್ಟು ಮೊತ್ತ 56,494. ಸೆಟ್ ಮೆಜರ್ಮೆಂಟ್ ಇಲ್ಲದೆ ಈ ಮೊತ್ತವನ್ನು MS-ನಲ್ಲಿ ದಾಖಲಿಸಿ ಹಣ ಪಾವತಿಯಾಗಿದೆ. ಅರೇಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ 71,914. ಚೋಳಂಬಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ 71,282. ಹೊನ್ನೂಡಿಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಾಂಪೌಂಡ್ ನಿರ್ಮಾಣ 56,351. ಈ 4 ಕಾಮಗಾರಿಗಳಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ MS-ನಲ್ಲಿ ದಾಖಲಿಸಿ ಹಣ ಪಾವತಿ ಮಾಡಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಆದ್ದರಿಂದ 4 ಕಾಮಗಾರಿಗಳ ಒಟ್ಟು ಮೊತ್ತ 2,56,041 ರೂಗಳನ್ನು ಆಕ್ಷೇಪಣೆಯಲ್ಲಿ ನೀಡಲು ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹದಿನೈದನೇ ಹಣಕಾಸು ಯೋಜನೆಯ ವರದಿಯನ್ನು ಮಂಡಿಸ್ತಾ ಇದ್ದೀನಿ. 1/4/2023ಕ್ಕೆ ಪ್ರಾರಂಭಿಕ ಶುಲ್ಕು 54,41,650. ಬಿಡುಗಡೆಯಾದ ಅನುದಾನ 18,21,552. ಇದಕ್ಕೆ ಬ್ಯಾಂಕಿನಿಂದ ಬಂದಂತಹ ಬಡ್ಡಿ 1,35,307. 31/3/2024ಕ್ಕೆ ಅಂತಿಮ ಶುಲ್ಕು 47,74,166. ಒಟ್ಟು ಅನುದಾನ 73,98,509. ಒಟ್ಟು ಖರ್ಚು 26,24,343. ಹೊನ್ನೂಡಿಕೆ ಗ್ರಾಮ ಪಂಚಾಯಿತಿ ಅರೇಹಳ್ಳಿಯಿಂದ ಗಂಧಮಾಚನಹಳ್ಳಿ ರಸ್ತೆಯಲ್ಲಿ ಪೈಪ್ಲೈನ್ ಕಾಮಗಾರಿ 48,169. ವೀರನಾಯಕನಹಳ್ಳಿ ರಸ್ತೆಯ ಅಡಿಕೆಮಂಡಿ ಕಾಂತರಾಜ್ ಮನೆಯಿಂದ ಪರಿಶಿಷ್ಟ ಜಾತಿ ಲಕ್ಷ್ಮೀದೇವಮ್ಮ ಕೊಂಬ ರಾಮದಾಸಯ್ಯನವರ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ 28,506. ಚೋಳಂಬಳ್ಳಿ ಪರಿಶಿಷ್ಟ ಜಾತಿ ಹನುಮಂತಯ್ಯನವರ ಜಮೀನಿನಲ್ಲಿರುವ ಮನೆಗೆ ನೀರು ಸಂಪರ್ಕಕ್ಕಾಗಿ ಪೈಪ್ಲೈನ್ ಕಾಮಗಾರಿ 47,158. ಹೊನ್ನೂಡಿಕೆ ಗ್ರಾಮದ ಗ್ರಾಮ ಪಂಚಾಯಿತಿ ಪಕ್ಕದ ರಸ್ತೆಯಲ್ಲಿ ಗುರುವೀರಾರಾಧ್ಯರ ಮನೆಯಿಂದ ಸಾವಿತ್ರಮ್ಮನವರ ನಿವೇಶನದವರೆಗೆ ಚರಂಡಿ ನಿರ್ಮಾಣ ಮತ್ತು ಗ್ರಾಮ ನೈರ್ಮಲ್ಯ ಮಾಡುವುದು 93,997. ಹೊನ್ನೂಡಿಕೆ ಗ್ರಾಮ ಪಂಚಾಯಿತಿ ಪಕ್ಕದ ರಸ್ತೆಯಲ್ಲಿ ಜಯಮೇಶ್ರು ಮನೆ ಹಾಗೂ ಗಂಗಾಧರಪ್ಪನವರ ಮನೆ ಹಿಂಭಾಗ ಚರಂಡಿ ನಿರ್ಮಾಣ ಹಾಗೂ ಗ್ರಾಮ ನೈರ್ಮಲ್ಯ ಮಾಡುವುದು 93,110. ಚೋಳಂಬಳ್ಳಿ ಸಾಜಿದಾ ಮನೆಯಿಂದ ಪಾಚಾಖಾನ್ ಮನೆಯವರೆಗೆ ಚರಂಡಿ ನಿರ್ಮಾಣ ಮತ್ತು ಗ್ರಾಮ ನೈರ್ಮಲ್ಯ 1,42,202. ಹೊನ್ನೂಡಿಕೆ ಗ್ರಾಮ ಪಂಚಾಯಿತಿಯ ಬೂಚನಹಳ್ಳಿ ಅಂಗನವಾಡಿ ಕಟ್ಟಡ ದುರಸ್ತಿ 95,525. ಹೊನ್ನೂಡಿಕೆ ಗ್ರಾಮದ ಸಾರ್ವಜನಿಕ ಸ್ಮಶಾನ ಅಭಿವೃದ್ಧಿ 1,44,350. ವೀರನಾಯಕನಹಳ್ಳಿ ಮಜರೆ ಟಿಜಿಪಾಳ್ಯ ಗ್ರಾಮದಲ್ಲಿರುವ ಸ್ಮಶಾನಕ್ಕೆ ಮೀಸಲಿಟ್ಟಿರುವ ಜಾಗದಲ್ಲಿ ಜಂಗಲ್ ತೆಗೆದು ಗ್ರಾಮ ನೈರ್ಮಲ್ಯ ಕಾಮಗಾರಿ 28,511. ಗಂಧಮಾಚನಹಳ್ಳಿ ವೆಂಕಟಪ್ಪನ ಮನೆಯಿಂದ ಗೌರಮ್ಮನ ಮನೆಯವರೆಗೆ ಚರಂಡಿ ನಿರ್ಮಾಣ ಮಾಡಿ ಗ್ರಾಮ ನೈರ್ಮಲ್ಯ ಮಾಡುವುದು 79,584. ವೀರನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ವಿಶೇಷ ಚೇತನರಿಗೆ ರ್ಯಾಂಪ್ ನಿರ್ಮಾಣ ಕಾಮಗಾರಿ 65,402. ವಿರುಪ್ಸಂದ್ರ ಸರ್ಕಾರಿ ಶಾಲಾ ಆವರಣದಲ್ಲಿ ವಿಶೇಷ ಚೇತನರಿಗೆ ಶಾಲಾ ಶೌಚಾಲಯ ನಿರ್ಮಾಣ ಬದಲಾವಣೆ ಕಾಮಗಾರಿ 1,03,537. ಚೋಳಂಬಳ್ಳಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಕೆಂಪಯ್ಯನ ಮನೆಯಿಂದ ಓಬಳಯ್ಯನ ಮನೆಯವರೆಗೆ ಚರಂಡಿ ಹೂಳು ತೆಗೆದು ಅಕ್ಕಪಕ್ಕ ಸ್ವಚ್ಛ ಮಾಡುವುದು 47,578. ಚೋಳಂಬಳ್ಳಿ ಮಜರೆ ಗೊಲ್ರಟ್ಟಿ ಗ್ರಾಮದ ರತ್ನಮ್ಮ ಕೋ ಮುದ್ದಯ್ಯನವರ ಮನೆಯಿಂದ ಕಾಂತರಾಜು ಮನೆಯವರೆಗೆ ಚರಂಡಿ ಹೂಳು ತೆಗೆಯುವುದು 47,835. ವೀರನಾಯಕನಹಳ್ಳಿ ಪರಿಶಿಷ್ಟ ಪಂಗಡದ ರಂಗಸ್ವಾಮಿ ನಾಯಕನ ಮನೆಯಿಂದ ಪ್ರೇಮ್ ಕುಮಾರ್ ಮನೆ ಬೀದಿಯ ಕೊನೆಯವರೆಗೆ ಚರಂಡಿ ಹೂಳು ತೆಗೆದು
ಚರಂಡಿ ಸ್ವಚ್ಛತೆ ಮಾಡಿ ಗ್ರಾಮ ನೈರ್ಮಲ್ಯ ಮಾಡುವುದು 23,326. ವೀರನಾಯಕನಹಳ್ಳಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ನಂಜಮ್ಮ ಕೋಂ ಹನುಮಂತಯ್ಯನವರ ಬೀದಿ, ಯೋಗೇಶ್ ಮನೆ ಬೀದಿಯಲ್ಲಿ ಎಲ್ಲ ಚರಂಡಿಗಳಲ್ಲಿ ಚರಂಡಿ ಹುಳು ತೆಗೆದು ರಸ್ತೆ ಅಕ್ಕಪಕ್ಕ ಚರಂಡಿ ಮೇಲೆ ಸ್ಲಾಬ್ ಅಳವಡಿಸಿ ಗ್ರಾಮ ನೈರ್ಮಲ್ಯ ಮಾಡುವುದು 69,744. ವೀರನಾಯಕನಹಳ್ಳಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡುವುದು, ಬದಲಾವಣೆ ಕಾಮಗಾರಿ 82,628. 14ನೇ ಹಣಕಾಸು ಯೋಜನೆಯ ಮೊತ್ತವನ್ನು ಎಸ್ಟ್ರೋ ಖಾತೆಗೆ ಜಮಾ ಮಾಡಿದ ಮೊತ್ತ 1,61,681. ಹಾಗೆ ಕುಡಿಯುವ ನೀರು, ಬೀದಿ ದೀಪ ನಿರ್ವಹಣೆ, ಸ್ವಚ್ಛತೆಗೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಒಟ್ಟು ವೆಚ್ಚ 22,69,697 ವೆಚ್ಚ ಮಾಡಲಾಗಿದೆ. ಹಾಗೆ ಇದುವರೆಗೂ ನಾನು ಮಂಡಿಸಿದಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ತಮ್ಮಿಂದ ಯಾವುದಾದ್ರೂ ಆಕ್ಷೇಪಣೆಗಳಿದ್ದಲ್ಲಿ ಈ ಸಭೆಗೆ ತಿಳಿಸ್ಬೋದು ಅಂತ ಹೇಳ್ದ ಈ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಂಗಸ್ವಾಮಿ. 23-24 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೆ 15ನೇ ಹಣಕಾಸು ಯೋಜನೆಯಲ್ಲಿ ಏನೇನು ಕಾಮಗಾರಿ ಆಗಿದೆ ಎಂಬುದರ ಬಗ್ಗೆ ತಿಳಿಸಿಕೊಟ್ಟಂಥ ಸಾಮಾಜಿಕ ಲೆಕ್ಕಪರಿಶೋಧನಾ ಅಧಿಕಾರಿಯ ತಂಡದ ವೆಂಕಟೇಶ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ಅವರು ಯೋಜನೆ ಮೇಲೆ ಆಕ್ಷೇಪಣೆ ಏನಾದಿದ್ದರೆ ಹೇಳಿದ್ದಾರೆ. ಅದರ ಬಗ್ಗೆ ತಾವು ಸಾರ್ವಜನಿಕರಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಅದ್ರ ಬಗ್ಗೆ ಏನಾದರೂ ಆಕ್ಷೇಪಣೆ ಇದ್ದರೆ ಕೇಳ್ಬೋದು. ಇಲ್ಲ ಅಂತಂದರೆ ಅದನ್ನು ಮಂಡಿಸಿ ಒಪ್ಪಿಗೆ ಪಡೆಯೋದಕ್ಕೆ ತಾವು ತಿಳಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಕೆಲಸ ಆದಮೇಲೆ ಹಣ ಪಾವತಿ ಆಗಿದ್ರೆ ಯಾವ್ದಾದ್ರು ಹೇಳ್ಬೋದು. ಇಷ್ಟು ಹೋಗಿರೋದು ಏನಿಲ್ಲ ಅಂದರೆ ಆಕ್ಷೇಪಣೆಗಳನ್ನ ಮತ್ತೆ ಅನುಮತಿ ಕೊಡಿ. ಎಲ್ಲಾಗಿದ್ದಾವ ಸಂಸ್ಥೆಗಳು ಯಾವುದು ಇಲ್ಲ ಅಂದರೆ ಮುಂದಕ್ಕೆ ಹೋಗ್ತೀವಿ ಸರ್. ಮೇಡಮ್, ಈ ಒಂದು ಗ್ರಾಮ ಸಭೆಗೆ ನಮ್ಮ ಮಾರ್ಗದರ್ಶಿ ಅಧಿಕಾರಿಗಳಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಲ್ಪನಾ ಮೇಡಮ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಿಜಯಲಕ್ಷ್ಮಿ ಮೇಡಮ್ ಇದ್ದಾರೆ, ಮತ್ತು ಸೋಷಿಯಲ್ ಕೋಆರ್ಡಿನೇಟ್ರು, ಹಾಗೆ ನಮ್ಮ ಸದಸ್ಯರೆಲ್ಲರೂ ಇದ್ದಾರೆ, ಸಾರ್ವಜನಿಕರು ಎಲ್ರಿಗೂ ನಮಸ್ಕಾರ ಮಾಡ್ತಾ, ಈ ಗ್ರಾಮ ಸಭೆಯ ವಿಷಯ ಒಂದ್ಬಿಟ್ರೆ ಈಗ ನೆಕ್ಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ 15ನೇ ತಾರೀಕು ಬರೋ ಭಾನುವಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರದವರು ಒಂದು ದಾಖಲೆ ಮಾಡುವಂಥ ವಿಶ್ವ ದಾಖಲೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಯಾವ ರೀತಿ ನಮ್ಮ ಕರ್ನಾಟಕ ರಾಜ್ಯ ಬೀದರಿಂದ ಚಾಮರಾಜನಗರದವರೆಗೂ ಕೂಡ ಒಂದು ಮಾನವ ಸರಪಳಿ ನಿರ್ಮಿಸಬೇಕು ಅಂತ ಹೇಳಿ ಅದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅದು ರಾಷ್ಟ್ರೀಯ ಹೆದ್ದಾರಿ ಎಲ್ಲಿ ಹಾದು ಹೋಗುತ್ತೆ, ಹಿರಿಯೂರು ಬಾರ್ಡ್ರ್ ಇದೆಯಲ್ಲ, ಶಿರಾ ಲಾಸ್ಟ್ ಪಂಚಾಯಿತಿ, ಅಲ್ಲಿಂದ ಇಲ್ಲಿ ಹಿರೇಹಳ್ಳಿ ಪಂಚಾಯಿತಿ ವ್ಯಾಪ್ತಿ ನಂದಿಹಳ್ಳಿ ಅಂತ ಅಲ್ಲಿವರೆಗೂ ಸುಮಾರು 90 ಕಿಲೋಮೀಟ್ರ್ ದೂರ ಆಗುತ್ತೆ. ಆ 90 ಕಿಲೋಮೀಟ್ರ್ ದೂರಕ್ಕೆ 90,000 ಜನ ಬೇಕು. ಹಾಗಾಗಿ ಇವತ್ತು ಪೂರ್ತಿ ನಮ್ಮ ಜಿಲ್ಲಾಡಳಿತ, ನಮ್ಮ CO ಇರ್ಬೋದು, DC ಮೇಡಮ್ ಇರ್ಬೋದು, EOಸು, ತಹಸೀಲ್ದಾರ್ಸು ಪೂರ್ತಿ ಅದನ್ನೇ ರೆಡಿ ಮಾಡ್ತಾರೆ. ಈಗ ಒಂದು ವಾರದಿಂದ ಕೂಡ ಇವತ್ತು ಕೂಡ ನಮ್ಮ CDP ಅವ್ರು ಬರಬೇಕಾಯಿತು, ನಮ್ಮ AC ಸರ್ ಮೀಟಿಂಗ್ ತಗೊಂಡಿರೋದ್ರಿಂದ ಅವ್ರ ಇಲಾಖೆಯಿಂದ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅಷ್ಟು ಜನ ಅವಾಗ ಕಡ್ಡಾಯವಾಗಿ ಬರಲೇಬೇಕು. ಕಮ್ಮಿ ಜನ ಆದರೆ ಅದು ಮಾನವ ಸರಪಳಿ ಆಗಲ್ಲ, ಕಡಿಮೆ ಶಾರ್ಟೇಜ್ ಬರ್ತಾರೆ ಜನಗಳು. ಹಂಗಾಗಿ ಪಂಚಾಯತಿಗಳಿಗೆ ಅಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಲಿ ಇರೋವಂಥ ಪಂಚಾಯತಿಗಳಿಗೆ ಜಾಸ್ತಿ ಜನ ನಿಗದಿ ಮಾಡಿದ್ದಾರೆ. ನಮ್ಮ ಈ ಹೊನ್ನೂಡಿಕೆ ಪಂಚಾಯತಿ ದೂರ ಇರೋದ್ರಿಂದ 100 ಜನ ಕೇಳಿದ್ದಾರೆ. ಹಂಗಾಗಿ 100 ಜನಕ್ಕೆ 2 ಬಸ್ಸಿನ ವ್ಯವಸ್ಥೆ ಮಾಡ್ಕೋಬೇಕು. ನಮ್ಮ ಶ್ರೀಶಕ್ತಿ ಸಂಘದಿಂದ ಒಂದು ಬಸ್ಸಿನ ಜನ ಕಳಿಸ್ಕೊಡ್ಬೇಕು, 50 ಜನ ಏನಾದರೂ ಮಾಡಿ. ನಿಮ್ಮ ಸಂಘದ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ನಮಸ್ಕಾರ, ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಸಭೆಯಲ್ಲಿ ಅವಕಾಶವನ್ನು ನಮ್ಮ PDO ಸಾಹೇಬರು ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡುವುದರ ಬಗ್ಗೆ ಸ್ಥೂಲವಾಗಿ ವಿವರಣೆ ಮಾಡ್ತಾರೆ. ಅವರಿಗೆ ಧನ್ಯವಾದಗಳು. ಹಾಗೆಯೇ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಬಗ್ಗೆ ನಮ್ಮ ಗ್ರಾಮ ಸಭೆಗೆ ಆಚರಣೆಗೊಂಡ ಏನಾದರೂ ನಮ್ಮ ಸದಸ್ಯರು ಇಲ್ಲ ಸಾರ್ವಜನಿಕರು ಯಾರಾದರೂ ಇದ್ರ ಬಗ್ಗೆ ಯಾರು ಮಾತಾಡೋದಿದ್ರೆ
ಒಂದು ವಾರದಿಂದ ವೆಂಕಟೇಶ್ವರರೇ, ಮನೆ ಹತ್ರಕ್ಕೆ ಅಲ್ಲ, ಮನೆ ತಕ್ಕ ಹೋಗಿ ಅವ್ರ ಬದಿನ ತಕ್ಕ ಹೋಗಿ ಸಾಮಾಜಿಕ ಪರಿಶೋಧನಾ ತಂಡದ ಇಬ್ರು, ಪಂಚಾಯತಿ ನೌಕರು ಇಬ್ರು ಹೋಗಿ ಟೇಪ್ ಹಿಡ್ಕೊಂಡು ಎಷ್ಟು ಅಳತೆ ಮಾಡಿದ್ರಪ್ಪ, ಎಷ್ಟು ಹಾಕಿದ್ರ ಅಂತ ಅಳತೆ ಮಾಡಿ ಅವ್ರ ಸೈನ್ ಹಾಕ್ಕೊಂಡು, ಅಲ್ಲ ಅವಾಗ ಈ ಸಭೆಗೆ ಬಂದಿದ್ದೀವಿ. ಬರ್ದಿದ್ರೆ ನಿಮ್ಗೆ ಕೊಡಲ್ಲ, ವಾಪಸ್ ಕಳಿಸ್ತೀವಿ ಅಂತ ನಡೀತೀವಿ. ಅವ್ರಿಗೆ ಬರೋದು ಮಾತ್ರ ಬೇಕು. ಗೌರ್ಮೆಂಟ್ ಫಿಲ್ ಮಾಡೋದು ಅಷ್ಟೇ ನಮ್ಗೆ ಜವಾಬ್ದಾರಿ ಇರ್ಲಿ. ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರತಿದಿನ ಪ್ರತಿ ಸಭೆಯಲ್ಲೂ ಕೂಡ ಮೆಂಬರ್ಗೆ ನಾವು ಅದನ್ನೇ ಚರ್ಚೆ, ಯಾವ ಉದ್ಯೋಗ ಖಾತ್ರಿಯಲ್ಲೂ ಕೂಡ ಪರಿಣಾಮಕಾರಿಯಾಗಿ ನಾವು ಪಿಡಿಒ ಸಾಹೇಬರು, ನಾವು ಸಿಬ್ಬಂದಿ ಮೆಂಬರು ಎಲ್ಲ ಇದು ಮಾಡಿದ್ವಿ. ಯಾಕಂದ್ರೆ ಹೋದ ಎಲ್ಲ ದುಡ್ಡು ಬರಲ್ಲ ಅಂತಿದ್ರು. ಈ ಸತಿ ಪ್ರತಿ ಕಾಲಕ್ಕೆ ನಮ್ಮ CEO ಅವರು ಮಿನಿಮಮ್ 15 ಸಲ ಲೇಟ್ ಆಗಿರ್ಬೋದು ಅಷ್ಟೇನೆ, ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಿದೆ. ಇದು ರೈತಾಪಿ ವರ್ಗಕ್ಕೆ ಬಹಳ ಅನುಕೂಲಕರವಾದ್ದು. ಬದು ಹಾಕೋದು ಅಂದ್ರೆ ಬರೀ ಬದು ಹಾಕೋದು ನೀವು ತಿಳ್ಕೊಂಡಿದ್ದೀರಾ, ಕಂದಕ ಬದು ತೊಳ್ಕೊಂಡು ಅದಕ್ಕೆ ನೆಕ್ಸ್ಟ್ CS ಕೂಡ ಹೋದ್ರೆ ಆ ಬದುಗೆ ಬೇಸಿಗೆಯಲ್ಲಿ ಬದು ತಗೊಂಡಿದ್ದಾರೆ, ಮಳೆಗಾಲದ್ರೆ ಅದೇ ಬದುಗೆ ತೆಂಗು, ಬಾಳೆ, ಕರಿಬೇವು, ನುಗ್ಗೆ ಇಟ್ಕೊಂಡಿದ್ದಾರೆ. ಎರಡೂ ಆಯ್ತು. ಪುಕ್ಸಟ್ಟೆ ದುಡ್ಡು, ಸರ್ಕಾರ ದುಡ್ಡದಲ್ಲಿ ಅವ್ರ ಜಮೀನು ಇಂಪ್ರೂವ್ ಆಯ್ತು. ಅವ್ರ ಜಮೀನು ಸೌಕರ್ಯ, ಮಳೆ ಬಂದಾಗ ಜಮೀನು ಕಳೆದಂತ ಇದನ್ನ ತಪ್ಪಿಸ್ಕೊಂಡಂಗಾಯ್ತು. ಇದು ಪರಿಣಾಮಕಾರಿಯಾಗಿ ಕೆಲಸ ನಾವು ಸದಾ ಸಿದ್ಧಿರ್ತೀವಿ. ಬ್ಯಾಂಕಲ್ಲೂ ಕೂಡ ನಾವೇ ಸಿಬ್ಬಂದಿನೇ ಹೋಗಿ ಅವ್ರಿಗೆ ಏನಾದ್ರು ABPS ಮಾಡ್ಕೊಡ್ಬೇಕಾದ್ರೆ, ಅಕೌಂಟ್ ಮಾಡ್ಕೊಬೇಕಾದ್ರೆ ನಾವೇ ಮಾಡ್ಕೊಡ್ತೀವಿ. ನಾವೇ ಮ್ಯಾನೇಜರ್ ಮೇಡಮ್ ಅವ್ರು ತುಂಬಾ ಇದಾಗಿ ಸ್ಪಂದಿಸ್ತಾವ್ರೆ. ಏನಾದ್ರೆ ನಮ್ಗೆ ತಾಮ್ರಪ್ಪ ನೀವೇ ತಮ್ಮನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ABPS ಮಾಡ್ಬೇಕಾದ್ರೆ ಈ ಗೃಹಲಕ್ಷ್ಮಿ ಅವೆಲ್ಲ ಬೇರೆ ಬೇರೆ ಎಲ್ಲ ಇರೋದ್ರಿಂದ ಇಷ್ಟು ಎತ್ತರ ಇದೆ ಫೈಲು. ಉದ್ಯೋಗ ಖಾತ್ರಿ ಅಂತ ನಾವು ಹೋಗ್ತಂಗೆ ನಮ್ಮನ್ನ 4 ಗಂಟೆ ಗುರುವಾರ 4 ಗಂಟೆ ಬಂದು ಏನೇನು ಕಾರಣ ಪುಸ್ತಕ ನಮಗೆ ಮಾಡ್ಕೊಡ್ತಾರೆ. ಅಂತ ರೀತಿಯಲ್ಲಿ ನಾವು ಪರಿಣಾಮಕಾರಿ ಕೆಲಸ ಮಾಡ್ತೀವಿ. ದಯಮಾಡಿ ಅಂತ ಏನಾದರೂ ತಾವು ಅರ್ಜಿ ಕೊಡ್ರಿ, ಸಕಾಲ ನಾವು ಸೇವೆ ಹೋಗ್ತೀವಿ ಅಂತ ಹೇಳ್ತಾ, ಈಗ ಸಕಾಲ ಬಾಳೆ ಮತ್ತೆ ಸಿಂಗು ಅದಕ್ಕೆ ದಯಮಾಡಿ ಅರ್ಜಿ ಹಾಕಿದ್ರೆ ನಾವು ಬಂದು ನಾವೇ ಜಾಬ್ ಕಾರ್ಡ್ ಮಾಡಿಕೊಟ್ಟು ಬ್ಯಾಂಕ್ ಖಾತೆ ಮಾಡಿಕೊಂಡು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಇಂದಿನ ಸಭೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಇದರಲ್ಲಿ ಯಾವುದೇ ಆಕ್ಷೇಪಣೆಗಳಿಲ್ಲ ಅಂತ ನಾವು ವರದಿನ ಮಂಡನೆ ಮಾಡಿದ್ದೀವಿ. ಈ ಒಂದು ಗ್ರಾಮ ಸಭೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಆಧರಿಸಿದ್ದು ಅಂತಿಮ ಕಡೆಗಳಿಗೆ ನಮ್ಮ ಗುಣಮಳ್ಳಿ ಅವರೊಬ್ಬರು ಫಲಾನುಭವಿ ಆದ್ದರಿಂದ ಈ ಒಂದು ಸಭೆಗೆ ಹಾಜರಿದ್ದ ನಮ್ಮ ಜಾಕೀರ್ ಹುಸೇನ್ ಸಾಹೇಬರಿಗೆ ಸ್ವಾಗತವನ್ನು ಕೋರ್ತಾ, ಹಾಗೆ ವಂದನಾರ್ಪಣೆಯಲ್ಲೂ ಅವರು ಹೇಳ್ತಾ ಇದ್ದೀವಿ. ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಆದ್ದರಿಂದ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧಕರ ತಂಡ, ಹಾಗೆ ನಮ್ಮ ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಗಳ ಕಲ್ಪನಾ ಮೇಡಮ್ರವರು, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ಅವರು, ಹಾಗೆ ನಮ್ಮ PDO ಅವರವರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಂತ ವೆಂಕಟೇಶ್ವರ ಅವರು, ಜಾಕೀರ್ ಹುಸೇನ್ ಅವರು, ಸೈದಾ ಖಾನ್ ಅವರು, ವಸಂತ್ ಕುಮಾರಿ ಅವರು, ಇನ್ನು ನಮ್ಮ ರೂಪಾ ಮೇಡಮ್ ಅವರು, ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು, ಹಾಗೆ ಸಾರ್ವಜನಿಕರು, ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಜರಿದ್ದು ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನು ಯಶಸ್ವಿಗೊಳಿಸಿರ್ತೀರಾ. ನಮಗೆಲ್ಲರಿಗೂ ವಂದನೆ ತಿಳಿಸ್ತಾ ಈ ಒಂದು ಗ್ರಾಮ ಸಭೆಯ ಮುಕ್ತಾಯಗೊಳಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.